ನಮಸ್ಕಾರ ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಪ್ರತಿ ವರ್ಷ ನಡೆಯುವ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಅಂದರೆ ಟಿ ಪರೀಕ್ಷೆಯಲ್ಲಿ ಕೇಳಲಾದ ಅಂದರೆ ಪದೇ ಪದೇ ಕೇಳಲಾದ ಪ್ರಶ್ನೆಗಳ ಮತ್ತು ನಾವು ಉತ್ತರಗಳ ಬಗ್ಗೆ ಚರ್ಚೆ ಮಾಡೋಣ. ಅಂದರೆ ಈ ಟಿ ಪರೀಕ್ಷೆಯಲ್ಲಿ ಮತ್ತು 2017 ಆಗಿರ್ಬೋದು, 19 ಆಗಿರ್ಬೋದು, ಮತ್ತು 2023ರಲ್ಲಿ 25ರಲ್ಲಿ ಮತ್ತೆ ಪದೇ ಪದೇ ಆಗಿರ್ತಕ್ಕಂಥ ಪ್ರಶ್ನೆಗಳು, ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನಾವು ಇಲ್ಲಿ ಚರ್ಚೆ ಮಾಡೋಣ ಉತ್ತರ ಸಹಿತವಾಗಿ. ಹಾಗಾಗಿ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಇಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಒಂದು ಪ್ರಶ್ನೆ ಅಂತಂದರೆ ಇಲ್ಲಿ ನೋಡಿ, ಎರಿಕ್ಸನ್ ಅವರ ಪ್ರಕಾರ ತಾರುಣ್ಯ ವ್ಯವಸ್ಥೆಯ ಪ್ರಮುಖ ಸವಾಲು ಎಂದರೆ ಈ ಪ್ರಜ್ಞೆಯನ್ನು ಪಡೆಯುವುದು. ಯಾವ ಪ್ರಜ್ಞೆಯನ್ನು ಪಡೆಯುವುದು ಅಂತ ಇಲ್ಲಿ ಪರೀಕ್ಷೆ ನೋಡಿ 2019ರಲ್ಲಿ ಕೂಡ ಇದನ್ನು ಕೇಳಲಾಗಿದೆ ಮತ್ತು 2017ರಲ್ಲಿ ಕೂಡ ಎಲ್ಲೆಲ್ಲಿ ಕೇಳಲಾಗಿದೆ. ಇವು ಎರಡೂ ವರ್ಷದಲ್ಲಿ ಕೂಡ ಇವನು ರಿಪೀಟ್ ಆಗಿ ಬಂದಿದೆ. ಯಾವುದು? ಈ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ವಿಷಯದಲ್ಲಿ ರಿಪೀಟ್ ಆಗಿ ಬರ್ತಕ್ಕಂಥ ಕ್ವಶನ್ನು. ಹಾಗಾಗಿ ನೀವು ಇದಕ್ಕೆ ಸರಿಯಾದ ಇಲ್ಲಿ 4 ಮಲ್ಟಿಪಲ್ ಚಾಯ್ಸ್ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಡಲಾಗಿದೆ. ಹಾಗಾಗಿ ಈ ಬಹು ಆಯ್ಕೆ ಪ್ರಶ್ನೆಯಲ್ಲಿ ನಿಮಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಇಲ್ಲಿ ನೋಡ್ಬೇಕು. ಈ ಎರಿಕ್ಸನ್ ಅವರ ಸಿದ್ಧಾಂತದ ಪ್ರಕಾರ, ಅವ್ರ ಪ್ರಕಾರ ಏನಾಯ್ತು, ಒಂದು ತಾರಣ್ಯ ವ್ಯವಸ್ಥೆಯಲ್ಲಿ ಬಂದಾಗ ಆ ಸಂದರ್ಭದಲ್ಲಿ ಯಾವ ಪ್ರಜ್ಞೆಯನ್ನು ಪಡೆಯುವುದು ಅಂತಂದು ಒಂದು ಪ್ರಶ್ನೆ ಆಗಿದೆ. ಹಾಗಾಗಿ ಇಲ್ಲಿ 4 ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಇದರಲ್ಲಿ ನೈತಿಕತೆಯನ್ನು ಬರ್ತಕ್ಕ ಅಂತ ಒಂದು ಆಪ್ಷನ್ ಇದೆ. ಹಾಗಾದರೆ ಬಿ ಅನ್ಯೂನ್ಯತೆ ಅಂತ ಇದೆ. ಅನ್ಯೂನ್ಯತೆಯ ಆಪ್ಷನ್ ಸಿ ಕರ್ತವ್ಯದ, ಯಾವುದು ಕರ್ತವ್ಯದ ಅಂತ ಕೊಟ್ಟರೆ ಡಿ ನ್ಯಾಯದ. ನೋಡಿ ವಿದ್ಯಾರ್ಥಿಗಳೇ, ಇದಕ್ಕೆ ಸರಿಯಾದ ಉತ್ತರ ಅಂತ ನಾವು ಯಾವುದು ಹೇಳ್ಬೇಕು, ತಾರುಣ್ಯ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ಬರ್ತಕ್ಕಂತಹ ಒಂದು ಪ್ರಜ್ಞೆ ಯಾವುದಂದ್ರೆ ನೋಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಅನ್ಯೂನ್ಯತೆ ಅಂತ ನಾವು ಹೇಳ್ಬೋದು. ಯಾವುದು? ಅನ್ಯೂನ್ಯತೆ. ಇದು ಸರಿಯಾದ ಉತ್ತರ. ಯಾಕಂದ್ರೆ ಈ ಸಿದ್ಧಾಂತದ ಪ್ರಕಾರ ತಾರಣ್ಯ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಅಂಶ ಯಾವುದಂದ್ರೆ ಅನ್ಯೂನ್ಯತೆಯಿಂದ ಕೂಡುವುದು ಮತ್ತು ಸಮಾಜಮುಖವಾಗಿ ಅಲ್ಲಿ ಕೂಡುವುದು, ಅನ್ಯೂನ್ಯತೆಯಾಗಿ ಬೆರೆಯುವುದು ಆ ಸಿದ್ಧಾಂತದಲ್ಲಿ ಹೇಳಲಾಗುತ್ತದೆ. ಯಾವುದು? ಎರಿಕ್ಸನ್ ಅವರ ಪ್ರಕಾರ. ಮತ್ತು ಇಲ್ಲಿ ನೋಡಿ, ಎರಡನೇ ಪ್ರಶ್ನೆಯನ್ನು ನಾವು ಬರೋಣ. ಇಲ್ಲಿ ಏನೈತಿ, ಸ್ಕಿನ್ನರ್ ಅವರ ಪ್ರಕಾರ ಕಲಿಕೆಯ ಪ್ರಧಾನ ಅಂಶ ಯಾವುದು ಅಂತ ಕೇಳಲಾಗಿದೆ. ಏನಂತ ಕೇಳಲಾಗಿದೆ? ಸ್ಕಿನ್ನರ್ ಅವರ ಪ್ರಕಾರ, ಇವ್ರ ಪ್ರಕಾರ ಕಲಿಕೆಯ ಪ್ರಧಾನ ಅಂಶ ಯಾವುದು ಅಂತಂದು ಕೇಳಲಿದ್ದು. ನೋಡಿ, ಪ್ರಶ್ನೆ 2019ರಲ್ಲಿ ಏನು ಕೇಳಲಾಗಿದೆ, ಈ ಪ್ರಶ್ನೆಯನ್ನು ಕೇಳಲಾಗಿದೆ. ಹಾಗಾಗಿ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಅದಾವು. ಇದರಲ್ಲಿ ಆಪ್ಷನ್ ಎ ನಿರ್ದೇಶಿಸುವುದಂತ ಕೊಟ್ಟಿದ್ದಾರೆ, ಆಪ್ಷನ್ ಬಿ ಪುಷ್ಟೀಕರಿಸುವುದು ಅಂತ ಕೊಟ್ಟಿದ್ದಾರೆ, ಹಾಗೂ ಆಪ್ಷನ್ ಸಿ ಮತ್ತು ಅನುಬಂಧಿಸುವುದು ಅಂತ ಕೊಟ್ಟಿದ್ದಾರೆ, ಮತ್ತು ಆಪ್ಷನ್ ಡಿ ಸೂಚಿಸುವುದು. ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ವಿದ್ಯಾರ್ಥಿಗಳೇ, ಇದು ನೋಡಿ, ಪುಷ್ಟೀಕರಿಸುವುದು ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಅವರ ಪ್ರಕಾರ, ಸ್ಕಿನ್ನರ್ ಅವರ ಪ್ರಕಾರ ಕಲಿಕೆಯ ಪ್ರಧಾನವಾಗಿರತಕ್ಕಂತಹ ಯಾವುದಪ್ಪ ಅಂದರೆ ಅಂಶ ನಾವು ಪುಷ್ಟೀಕರಿಸುವುದು ಅಂದರೆ ಅದು ಸರಿಯಾದ ಉತ್ತರ ಆಗುತ್ತದೆ. ಇವರು ನೋಡಿ, ಸ್ಕಿನ್ನರ್ ಅವರ ಪ್ರಕಾರ ಒಂದು ಕಲಿಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾರ ಪ್ರಕಾರ? ಸ್ಕಿನ್ನರ್ ಅವರ ಪ್ರಕಾರ ಪ್ರಧಾನ ಅಂಶ ಯಾವುದಪ್ಪ ಅಂದರೆ ಪುಷ್ಟೀಕರಿಸುವುದು ಎನ್ನುವುದು ಸರಿಯಾದ ಉತ್ತರ ಅಂತ ನಾವು ಹೇಳ್ಬೋದು. ಹಾಗಾದರೆ ನಾವು 3ನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ 3ನೇ ಪ್ರಶ್ನೆಯನ್ನು ನಾವು ನೋಡೋಣ. ಇಲ್ಲಿ ವಿಕಾಸ ಮತ್ತು ಬೆಳವಣಿಗೆಯನ್ನು ಪ್ರಭಾವಿಸುವ ಜೈವಿಕ ಅಂಶ ಯಾವುದು ಅಂತ ಇಲ್ಲಿ ಪ್ರಶ್ನೆ ಇದೆ. ಇದು ಕೂಡ 2000 ಬರ್ತಕ್ಕಂಥಲ್ಲಿ 2019ರಲ್ಲಿ ಕೇಳ್ತಕ್ಕಂಥದ್ದು ಪ್ರಶ್ನೆ. 2019ರಲ್ಲಿ ಕೇಳಿದ್ರಿಂದ 2019. ಇಲ್ಲಿ ನೋಡಿ, ವಿಕಾಸ ಮತ್ತು ಬೆಳವಣಿಗೆಯ ಪ್ರಭಾವಿಸುವ ಜೈವಿಕ ಅಂಶ ಯಾವುದಪ್ಪ ಅಂತಂದ್ರೆ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಪರಿಸರದ ನಿಬಂಧನೆಗಳು ಅಂತ ಕೊಟ್ಟಿದ್ದಾರೆ. ಅಲ್ಲ, ಇದು ಅಲ್ಲ. ಮತ್ತು ಕಲಿಕೆ ಅಂತಾನು ಕೊಟ್ಟಿದ್ದಾರೆ ಇಲ್ಲಿ. ಮತ್ತು ಆಪ್ಷನ್ ಸಿ ಪರಿವರ್ತನೆ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಡಿ ಪರಿಪಕ್ವತೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇದಕ್ಕೆ ಸರಿಯಾದ ಉತ್ತರ ನಾವು ಪರಿಪಕ್ವತೆ ಅಂತ ಹೇಳ್ಬೋದು. ಇದಕ್ಕೆ ಸರಿಯಾದ ಉತ್ತರ ಇದು ಆಪ್ಷನ್ ಎ ಅಲ್ಲ, ಬಿ ಅಲ್ಲ, ಸಿ ಅಲ್ಲ, ಮತ್ತು ಡಿ ಆಗಿ ಸರಿಯಾದ ಉತ್ತರ ಆಗಿರ್ತದೆ. ವಿಕಾಸ ಮತ್ತು ಬೆಳವಣಿಗೆಗೆ ಪ್ರಭಾವಿಸುವ ಪ್ರಮುಖವಾಗಿರ್ತಕ್ಕಂಥ ಒಂದು ಜೈವಿಕ ಅಂಶ
ಅಂತಂದರೆ ಪರಿಪಕ್ವತೆಯು ಸರಿಯಾದ ಉತ್ತರ ಆಗಿದೆ. ಮತ್ತು 4ನೇ ಪ್ರಶ್ನೆಗೆ ಬರೋಣ. ಇದು ಕೂಡ 2017 ಮತ್ತು 23ರಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ ಅಂತ ನಾವು ನೋಡ್ಬೋದು. ಇಲ್ಲಿ ಒಬ್ಬ ವಿದ್ಯಾರ್ಥಿಯು ಪರಿಣಾಮಕಾರಿ ಮಾತುಗಾರ, ಒಬ್ಬ ವಿದ್ಯಾರ್ಥಿ ಅದನ್ನಲ್ಲ ಪರಿಣಾಮಕಾರಿ ಮಾತಾಡ್ತಾನ ಮತ್ತು ತನ್ನ ಸಮೂಹವನ್ನು ಮುನ್ನಡೆಸಿ ಎಲ್ಲರನ್ನೂ ಉತ್ತೇಜಿಸಬಲ್ಲನು ಅಥವಾ ಬಲ್ಲಳು. ಆದ್ದರಿಂದ ಅವನು ಅಥವಾ ಅವಳು ಅದು ಇದಕ್ಕೆ ದ್ವಿಮುಖ ಆಗಿರ್ತಾನೋ ಅಥವಾ ಆಗಿರ್ತಾಳೋ ಅಥವಾ ಅಂತರ್ಮುಖಿನೋ ಮತ್ತು ಬಹಿರ್ಮುಖಿನೋ ಅಥವಾ ಬೆನೆ ಉಳ್ಳ ವ್ಯಕ್ತಿನೋ ಅಂತ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು ಅಂತ ನಾವು ಕೇಳ್ಬೋದು. ನೋಡು, ಒಬ್ಬ ವಿದ್ಯಾರ್ಥಿ ಅದನ್ನಲ್ಲ, ಒಬ್ಬ ಸ್ಟೂಡೆಂಟು ಏನು ಮಾಡ್ತಾನ, ಪರಿಣಾಮಕಾರಿ ಎಫೆಕ್ಟಿವ್ ಆದ ಟಾಕಿಂಗ್ ಮಾತಾಡೋದು ಮತ್ತು ತನ್ನ ಸಮೂಹವನ್ನು ಸಣ್ಣ ಸಮೂಹ ಅಂದರೆ ತನ್ನ ಗುಂಪನ್ನು ಪರಿಣಾಮಕಾರಿ ಉತ್ತೇಜಿಸ್ತಾನ. ಹಾಗಾಗಿ ಇವನು ಏನಾಗಿರ್ತಾನ ಅಥವಾ ಆ ವಿದ್ಯಾರ್ಥಿ ಮತ್ತು ಅವನು ಅಥವಾ ಅವಳು ಏನು ಇದ್ರಾಗ ಅಂದ್ರೆ 4 ಆಪ್ಷನ್ ಏನು ಅಂತರ್ಮುಖಿನೋ ಅಥವಾ ಬಹಿರ್ಮುಖಿಯೋ ಮತ್ತು ಬೆನೆ ಉಳ್ಳ ವ್ಯಕ್ತಿ. ಇಲ್ಲಿ ನೋಡಿ, ಇದು ಆ ಥರ ಮಾತುಗಾರಕ್ಕೆ ಉತ್ತಮ ಅಂತಂದ್ರೆ ಇಲ್ಲಿ ಡಿ ಆಗಿರಕ್ಕಲ್ಲ. ಇದು ವಿಜ್ಞಾನಿ ಉಳ್ಳ ವ್ಯಕ್ತಿ ಇದು ಆಗಿರಕ್ಕಲ್ಲ. ಅಂತರ್ಮುಖಿನೂ ಆಗಲ್ಲ ಮತ್ತು ದ್ವಿಮುಖಿ ಅಂತೂ ಆಗುವುದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಬಹಿರ್ಮುಖಿ ಅಂತ ನಾವು ಹೇಳ್ಬೋದು. ಇದಕ್ಕೆ ಸರಿಯಾದ ಉತ್ತರ. ಇದಕ್ಕೆ 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಹಿರ್ಮುಖಿ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ನಾವು ಮತ್ತು 5ನೇ ಪ್ರಶ್ನೆಯನ್ನು ನೋಡೋಣ. ನೋಡಿ, ಇಲ್ಲಿ 5ನೇ ಕ್ವಶನ್ ನೋಡ್ಬೋದು. ತಂದೆ ತಾಯಿಗಳಿಂದ ಮಕ್ಕಳಿಗೆ ಆನುವಂಶೀಯ ಗುಣಲಕ್ಷಣಗಳನ್ನು ವರ್ಗಾಯಿಸುವ ಅಂಶ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದು 2017ರಲ್ಲಿ ಕೇಳಿದ್ದಾರೆ. 2017ರ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. TET ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆ. ಇಲ್ಲಿ ಆಪ್ಷನ್ ಎ ವರ್ಣತಂತುಗಳು ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಸಿ ವಂಶವಾಹಿನಿಗಳು ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಸಿ ವೀರ್ಯಾಣುಗಳು ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಡಿ ಅಂಡಾಣುಗಳು. ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಪ್ರಮುಖವಾಗಿ ತಂದೆ ತಾಯಿಗಳಿಂದ ಅನುವಂಶವಾಗಿ ಬರ್ತಕ್ಕಂಥದ್ದು ಪ್ರಮುಖವಾಗಿರೋ ಅಂಶ ಯಾವುದಪ್ಪ ಅಂತಂದರೆ ನಾವು ವಂಶವಾಹಿನಿಗಳು ಅಂತ ಬರೀಬಹುದು ಅಥವಾ ಹೇಳ್ಬೋದು. ಹಾಗಾಗಿ ಇದು ಸರಿಯಾದ ಉತ್ತರ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಹಾಗಾಗಿ ಮತ್ತು ನಾವು 6ನೇ ಪ್ರಶ್ನೆಗೆ ಬರೋಣ. ಯಾವುದು 6ನೇ ಪ್ರಶ್ನೆಗೆ ಬರೋದಾದರೆ, ಈ ಕೆಳಗಿನಗಳಲ್ಲಿ ಒಂದು ಅಂಶವು ವಿಕಾಸದ ಪ್ರಕ್ರಿಯೆಯನ್ನು ವಿವರಿಸುವುದಿಲ್ಲ ಅಂತ ಕೊಟ್ಟಿದ್ದಾನೆ. ನೀವು ಪ್ರಶ್ನೆಯನ್ನು ಸರಿಯಾಗಿ ನೋಡಬೇಕು. ಯಾಕಂದರೆ ನೀವು ಬರೀ ಇಲ್ಲಿ ವಿವರಿಸುವುದು ಅಂತ ಕೊಟ್ಟು ತಿಳ್ಕೊಂಡ್ಬಿಟ್ರೆ ನೀವು ಅಲ್ಲಿ ಭಾಳ ಏನು ಮಾಡ್ತೈತಿ, ಗೊಂದಲ ಆಗತಿ. ಹಾಗಾಗಿ ನೀವೇನು ಮಾಡಬೇಕು, ಸರಿಯಾಗಿ ಪ್ರಶ್ನೆಯನ್ನು ಓದ್ಕೊಂಡ್ರೆ ನಿಮ್ಮ ಆನ್ಸರ್ ಕೂಡ ಸರಿಯಾಗಿ ಬರುತ್ತೆ. ಇಲ್ಲಿ ನೋಡಿ, ಈ ಕೆಳಗಿನಲ್ಲಿ ಒಂದು ಅಂಶವು ವಿಕಾಸದ ಪ್ರಕ್ರಿಯೆಯನ್ನು ವಿವರಿಸುವುದಿಲ್ಲ. ಹಾಗಾದರೆ 3 ಅಂಶಗಳು ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಬಹು ಆಯ್ಕೆ ಪ್ರಶ್ನೆಗಳಲ್ಲಿ 3 ಏನಾಗಿವು ವಿಕಾಸದ ಪ್ರಕ್ರಿಯೆಯನ್ನು ವಿವರಿಸುತ್ತದೆ. ಹಾಗಾಗಿ ಒಂದು ವಿವರಿಸಿದಲ್ಲ ಅಂತ ನಾವು ಗುರುತಿಸ್ಬೇಕು. ಯಾವಪ್ಪ ಅಂದರೆ ಇಲ್ಲಿ ನಿರಂತರವಾದದ್ದು ಇದು ವಿಕಾಸದ ಪ್ರಕ್ರಿಯೆಯನ್ನು ವಿವರಿಸ್ತದೆ. ಇದು ಕೂಡ ವಿವರಣೆ ಮಾಡ್ತದೆ. ಸಮಗ್ರವಾದದ್ದು ಕೂಡ ವಿಕಾಸದ ಪ್ರಕ್ರಿಯೆಯನ್ನು ಕೂಡ ಏನು ಮಾಡ್ತೈತಿ, ವಿವರಿಸುತ್ತದೆ. ಗುಣಾತ್ಮಕವಾದದ್ದು ಕೂಡ ಏನು ಮಾಡ್ತೈತಿ, ವಿಕಾಸದ ಪ್ರಕ್ರಿಯೆಯನ್ನು ವಿವರಿಸುತ್ತದೆ. ಹಾಗಾಗಿ ಅಳಿಯಬಹುದೆಂಬುದು ಇದು ಪ್ರಕ್ರಿಯೆಯನ್ನು ನೀಡುವುದಿಲ್ಲ, ವಿಕಾಸದ ಪ್ರಕ್ರಿಯೆಯನ್ನು ಇದು ನೀಡುವುದಿಲ್ಲ. ಹಾಗಾಗಿ ಸರಿಯಾದ ಉತ್ತರ ಯಾವುದು ಇಲ್ಲಿ ಕೊಟ್ಟಿದ್ದಾನೆ, ಯಾವುದು ಇಲ್ಲ ಅಂತ ಕೊಟ್ಟಿದ್ದಾನೆ ಅಂದರೆ ಇದಕ್ಕೆ 6ನೇದಕ್ಕೆ ಸರಿಯಾದ ಉತ್ತರ ಇದು ಆಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ, ಈ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ TET ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದ ರಿಪೀಟ್ ಕ್ವಶನ್ಸ್, ಇದು ಕೂಡ 2017 ಮತ್ತು 23ರಲ್ಲಿ ಕೇಳಲಾಗದ ಪ್ರಶ್ನೆಯಲ್ಲಿ ಕೇಳಲಾದ ಪ್ರಶ್ನೆ ಅಂತ ನಾವು ನೋಡ್ಬೋದು. ಹಾಗಾಗಿ ಇದೇ ಥರದ ಮುಂದಿನ ತರಗತಿಯಲ್ಲಿ ನಾವು ಈ ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಇನ್ನೂ ಹೆಚ್ಚಿನ ರೀತಿಯ ರಿಪೀಟ್ ಆಗಿರ್ತಕ್ಕಂಥ ಮತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಯೊಂದಿಗೆ ಬರೋಣ. ಧನ್ಯವಾದಗಳು.